ಬೇಡವಾ ಗೊತ್ತಿಲ್ಲ, ಬೇಜಾರ್ ಮಾಡ್ಕೋಬೇಡ, ಜಾಸ್ತಿ ನೀವೇ ಎಂಜಾಯ್ ಮಾಡ್ತೀವಿ. ಬಾಯ್ ಹೇರ್ ಕಟ್ ಮಾಡಿಸ್ಕೊಂಡು ಬರ್ತೀನಿ. ವಾವ್, ಥ್ಯಾಂಕ್ ಯು ಸೋ ಮಚ್. ಈ ತರ ಹೇರ್ ಕಟ್ ಮಾಡಿಸಿ 100 ಗ್ರಾಮ್ಗೆ 600 or 700 rupees ಇದೆ. ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಸೊ ಇವತ್ತಿನ ವ್ಲಾಗ್ ರೂಮಿಂದ ನಾನು ವ್ಲಾಗ್ ಶುರು ಮಾಡ್ತಾ ಇದ್ದೀನಿ. ನಾನು ನಾರ್ಮಲ್ ಏನಾಗುತ್ತೆ, ಎದ್ದಿದ ತಕ್ಷಣ ಬೇಗ ರೆಡಿಯಾಗಿ ಕಾಲೇಜ್ಗೆ ಹೋಗೋ ಥರ ಆಗ್ತಿದೆ. ನಾನು ಎಲ್ಲ ಎಷ್ಟು ಮೆಸ್ ಆಗಿದೆ ನೋಡಿ, ಇಲ್ಲಿ ಬಂದು ನೋಡೋದೇ ಇಲ್ಲ. ನಾನು ಇವತ್ತು ನಾಳೆ ನನ್ನ ಬರ್ಡೇ. ಸೊ ನಾಳೆ ನನ್ನ ಬರ್ಡೇ ಇರೋದ್ರಿಂದ ನಾನು ಸೆಲ್ಫ್ ಗ್ರೂಮಿಂಗ್ ಮಾಡ್ಕೋತಾ ಇದ್ದೀನಿ. ಸೊ ಗ್ರೂಮ್ ಮಾಡ್ಕೊಳ್ಳೋಣ ಅಂತ ಸಲೂನ್ಗೆ ಹೋಗ್ತಾ ಇದ್ದೀನಿ. ಸ್ವಲ್ಪ ಫುಲ್ಲು ಟೇಕ್ ಕೇರ್ ಮಾಡೋಣ ಅಂತ ಎಲ್ಲ. ಸೊ ಏನಂದರೆ ನಮ್ಮ ಮನೇಲಿ ಎಲ್ಲರಿಗೂ ನಾನು ಹೇರ್ ಕಟ್ ಮಾಡಿಸ್ತೀನಿ. ಲಾಸ್ಟ್ ಇಯರ್ ಬರ್ಡೇ ವ್ಲಾಗ್ಗಳು ನೋಡಿರ್ತೀರ. ಐ ಯೂಶ್ವಲಿ 1 year ಒನ್ಸ್ ನಾನು ಹೇರ್ ಕಟ್ ಮಾಡಿಸ್ತೀನಿ. ದಟ್ ಈಸ್ ಮೈ ಒಂದು ಎವ್ರಿ ಇಯರ್ ಏನಿಗೆ ನಾನು ಹೇರ್ ಕಟ್ ಮಾಡಿಸ್ತೀನಿ ವರ್ಷ ಒಂದೇ ಸತಿ. ಸೆಂಟ್ರಲ್ ಮೀನ್ ಮೇಲೆ ಏನಾದರೂ ಇದ್ದರೆ ಇಂಪಾರ್ಟೆಂಟ್ ಒಕೇಶನ್ಸ್ ಏನಾದರೂ ಇದ್ದರೆ ಮಾಡಿಸ್ತೀನಿ. ಬಿಟ್ಟರೆ ಬೇಸಿಕ್ಲಿ ನಾನು 1 year ಸೆಂಟ್ರಲ್ ಎಲ್ಲ ಹೇರ್ ಕಟ್ ಮಾಡ್ಸೋಕ್ಕೆ ಹೋಗಲ್ಲ. ಬರ್ಡೇಗೇ ಮಾಡಿಸೋದು ವರ್ಷ. ಎಲ್ಲರಿಗೂ ನಾನು ಏನು ಹೇಳಿದ್ದೀನಿ ಅಂದರೆ ಬಾಯ್ ಕಟ್ ಮಾಡಿಸ್ತಾ ಇದ್ದೀನಿ. ಎಲ್ಲರಿಗೂ ಅದನ್ನೇ ಹೇಳಿರೋದು, ಬಟ್ ನಾನು ಅದನ್ನು ಮಾಡಿಸಲ್ಲ ಅಂತ ನಾನು ಅಂದ್ಕೊಂಡಿದ್ದೆ. ಅವ್ರಿಗೆ ಗೊತ್ತಿಲ್ಲ ನಾನು ಅದನ್ನು ಮಾಡಿಸ್ತೀನೋ ಇಲ್ವೋ ಅಂತ. ಬಟ್ ಎಲ್ಲರಿಗೂ ನಂಬಿಸಿದ್ದೀನಿ. ನಾಳೆ ಎಲ್ಲರಿಗೂ ನಿಮ್ಗೊಂದು ಸರ್ಪ್ರೈಸ್ ಕಾಯ್ದಿದ್ದೆ, ನಾನು ಬಾಯ್ ಹೇರ್ ಕಟ್ ಮಾಡಿಸ್ತಾ ಇದ್ದೀನಿ ಅಂತ. ಗೊತ್ತಿಲ್ಲ ನಾನು ಅಲ್ಲಿ ಹೋದ್ಮೇಲೆ ಯಾವ ಥರ ಹೇರ್ ಕಟ್ ಮಾಡಿಸ್ತೀನಿ ಅಂತ. ಇನ್ನೂ ನನ್ನ ಥಾಟಲ್ಲೂ ಇಲ್ಲ ಯಾವ ಥರ ಹೇರ್ ಕಟ್ ಮಾಡಿಸ್ಬೇಕು ಅಂತ. ಸೊ ಬನ್ನಿ, ಶಾರ್ಟ್ ಅಂತೂ ಮಾಡಿಸ್ತೀನಿ, ಬಟ್ ಬಾಯ್ ಇಷ್ಟೆಲ್ಲ ಟಾಮ್ ಬಾಯ್ ಥರ ಎಲ್ಲ ಹೇರ್ ಕಟ್ ಮಾಡಿಸಲ್ಲ. ಸೊ ಬನ್ನಿ ಹೋಗೋಣ. ಇವಾಗ ನಮ್ಮ ಮನೆಯೆಲ್ಲ ನಾನು ಇವಾಗ ರೆಡಿಯಾಗಿ ಎಲ್ಲಿ ಹೋಗ್ತಾಯಿದ್ದೀನಿ, ಯಾವ ಸಲೂನ್ಗೆ ಹೋಗಿ ಎಲ್ಲ ಏನೇನು ಮಾಡಿಸ್ತೀನಿ ಅಂತ ಹೇಳ್ತೀನಿ. ಆಮೇಲೆ ನಮ್ಮ ಮನೇಲಿ ಇವಾಗ ಇನ್ನೊಂದು ಸತಿ ಹಿಂಗೆಲ್ಲ ರಿಯಾಕ್ಷನ್ ಏನೇನೆಲ್ಲ ಹೇಳ್ತಾರೆ ಅಂತ ನೋಡೋಣ ಬನ್ನಿ. ಹೋಗಿ ನಮ್ಮ ಅಮ್ಮಂಗೆ ನಮ್ಮ ಅಪ್ಪಂಗೆಲ್ಲ ಕೇಳಬೇಕು, ಹೇರ್ ಕಟ್ ಮಾಡಿಸ್ತಾ ಇದ್ದೀನಿ, ಯಾವ ಥರ ಹೇರ್ ಕಟ್ಟು ಅಂತ ಕೇಳೋಣ ಬನ್ನಿ. ಇಲ್ಲಿ ಬಂದು ಮಲಗಿದ್ದಾನೆ, ಐ ಥಿಂಕ್ ಸಮೀರು ಮಲಗಿದ್ದಾನೆ. ಇಬ್ಬರು ಸಾಯಿ ಮಲಗಿದ್ದ ಎದ್ದ. ಬರ್ಡೇ ಬರ್ತಿದ್ದಲ್ಲ, ಅದಕ್ಕೆ ಫುಲ್ ಬಾಯ್ ಹೇರ್ ಕಟ್ ಮಾಡಿಸ್ತಾ ಇದ್ದೀನಿ. ಹಾಂ ಮಾಡಿಸ್ಲಾ ಬೇಡವಾ ನಿಂತರ ಅದೇ ನೀನು ಇದೆಯಲ್ಲ ಹಂಗೆ. ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಅದೇ ಬಾಯ್ ಹೇರ್ ಕಟ್ ಅಂದರೆ ಇನ್ನೇನು, ನಿಂಗಿದೆಯಲ್ಲ ಹೇರ್ ಕಟ್ ಆ ಥರ ಫುಲ್ ಶಾರ್ಟ್ ಬೇಡವಾ? ಬರ್ಡೇ ದಿವಸ ಹಾಳು ಮಾಡ್ಕೋಬೇಡ ಅಂತೆ. ಚೊಕಾಯ್ತು. ಇವಾಗ ನಮ್ಮ ಅಪ್ಪ ಅಮ್ಮಂಗೆ ಕೇಳೋಣ. ನಮ್ಮ ಮಮ್ಮಿ ನೋಡಿ ಶಾಕ್ ಆಗಿಬಿಟ್ಟವ್ರೆ. ಗೋಯಿಂಗ್ ಫಾರ್ ಹೇರ್ ಕಟ್. ಸೊ ಫುಲ್ ಬಾಯ್ ಹೇರ್ ಕಟ್, ಡ್ಯಾಡಿ ಥರ ಸಾಯಿಲ್ ಹೇರ್ ಕಟ್ ಇದೆಯಲ್ಲ ಆ ಥರ. ಯಾಕೆ ಮೊಟ್ಟೆ ಹೊಡ್ಕೊಂಬ ಬಾಯ್ ಕಟ್ ಮಾಡ್ಸೋಣ ನೀನು. ಬೇಡ. ಥ್ಯಾಂಕ್ ಯು ಪಪ್ಪ, ಯು ಆರ್ ದ ಬೆಸ್ಟ್ ಪಪ್ಪ. ಬಾಯ್ ಕಟ್ ಮಾಡ್ಕೊಂಬ. 3 ಜನ ಗಂಡ್ಮಕ್ಳಂತೂ ಹೇಳ್ತೀನಿ. ನೀನೇನು ನೋಡು, ಬುಲೆಟ್ ಓಡಿಸ್ತೀಯಾ, SD ಓಡಿಸ್ತೀಯಾ, ಕಾರ್ ಓಡಿಸ್ತೀಯಾ, ಯಾವ ಗಂಡಸಿಗಂತ ಕಡಿಮೆ ಇಲ್ಲ ನೀನಂತ ತೋರಿಸು. ನೀನ್ ದೊಡ್ಡ ಮಗ ಅಂತ ಹೇಳ್ತೀನಿ ಎಲ್ರಿಗೂ. ಹಂಗಂತೇಳಿ ಹೇರ್ ಕಟ್ ಟ್ರಿಮ್ ಮಾಡಿಸು. ತುಂಬಾ ಇವಾಗ ಇಲ್ಲ ಮಾಮ್, ಸೇಮ್ ಇವಾಗ ಸಾಯಿಲ್ ಹೇರ್ ಕಟ್ ನೋಡಿದ್ದೀರಾ, ಇಷ್ಟು ಇರುತ್ತೆ ಬಾಯ್ದು. ಬಾಯ್ ಕಟ್ ಹೋಗ್ಬಿಸೋಣ, ನಾನು ಸ್ಯಾಂಕ್ಷನ್ ಮಾಡಿದ್ದೆ. ನಮ್ಮ ಡ್ಯಾಡಿ ಅಗ್ರಿ ಮಾಡ್ಬಿಟ್ರು. ನಿಮ್ಮ ಅಮ್ಮಂಗೆ ಮಾಡ್ಸೋಕ್ ಬಹಳ ಆಸೆ ಇತ್ತು, ಅದನ್ನ ನೀನ್ ನೋಡೋಣ. ಆಯ್ತು ಬಿಡು, ನಾವೇನ್ ಹೇಳಲ್ಲ ಬಿಡು, ಮಾಡ್ಕೊ. ಹಂಗ ಹೇಳ್ಸಿದ್ರೆ ಅಡ್ಗೆ ಅಲ್ಲಿ ಬೀಳ್ತದೆ ಅಂತ ಕಟ್ ಮಾಡ್ಸೋದು. ನಾನು ಇವಾಗ ಫುಲ್ ಬಾಯ್ ಹೇರ್ ಕಟ್ ಮಾಡಿಸ್ಕೊಂಡು ಬರ್ತೀನಿ. ನಾವು ಮಮ್ಮಿಗೆ ರಿಯಾಕ್ಷನ್ ಕೇಳೋಣ ಹೆಂಗಿರುತ್ತೆ ಸಾಯಂಕಾಲ. ನಾನು ಮಾತಾಡ್ಸೋದಲ್ಲ, ನಿಮ್ ಕಣ್ ನೋಡಲ್ಲ. ಹೋಗಿ ಮಾತಾಡ್ಕೊಂಡ್ಬರು. ಅಯ್ಯೋ, ಬರ್ಡೇ ವಿಶ್ ಮಾಡಲ್ವಾ? ನೀನ್ ಬಾಯ್ ಕಟ್ ಮಾಡಿಸ್ಕೊಂಡು ಹೇರ್ ಕಟ್ ಮಾಡಿಸ್ಕೊಂಡ್ ಬಂದ್ರೆ ಐ ಆಮ್ ಸಾರಿ. ಓಕೆ ಓಕೆ, ನಾನು ಪೀಸ್ ಆಗಿರ್ತೀನಿ. ಇವಾಗ ಇವ್ರಿಗೂ ಬೇಕಂತೆ. ನಿಮ್ ಬರ್ಡೇ ಇದೆಯಾ? ನಿಮ್ ಬರ್ಡೇನಾ ನಾಳೆ? ನಾನು ಇನ್ನು ಯಾವಾಗ್ಲೂ ಹೋಗಿ ಮಾಡಿಸ್ತಾ ಇದ್ದೀನಿ. ಹಂಗೆ ನಾನು ಯಾವಾಗ ಮಾಡ್ಸಿದ್ದೀನಿ ಹೇಳಿ ಹೇರ್ ಕಟ್? ಯಾವಾಗ ಮಾಡಿಸ್ಬೇಡ, ಚೆನ್ನಾಗಿದೆ ಹೇರ್ ಕಟ್. ಯಾವಾಗ ಮಾಡ್ಸಿದ್ದೀನಿ? ಮಾಡಿಸ್ಬೇಡ ಬನ್ಸು, ಚೆನ್ನಾಗಿದೆ. ಹೆಂಗತ್ತಾ ಫುಲ್ ಶಾರ್ಟ್ ಆಗಿ ಇಮ್ಯಾಜಿನೇಷನ್ ಹೆಂಗಿರುತ್ತೆ ಹೇಳಿ? ಹಿಂಗಿರುತ್ತಲ್ಲ ನನ್ನ ಫೇಸ್, ಬಾಯ್ ಹೇರ್ ಕಟ್ ಹೆಂಗಿರುತ್ತೆ? ನಾನು ಇಮೇಜ್ ಮಾಡ್ಕೊಳ್ಳೋದೇ ಇಲ್ಲ. ನಮ್ಮ ಮಮ್ಮಿ ಮಾತಾಡ್ಸಲ್ವತ್ತೆ. ಸೊ ಗೈಸ್, ಇವತ್ತು ನನಗೂ ನಮ್ಮ ಮಮ್ಮಿ ಸಂಬಂಧ ಮುಗಿಯುತ್ತೆ. ಯಾಕೆ ಅಂದರೆ ನಾನು ಬಾಯ್ ಹೇರ್ ಕಟ್ ಮಾಡಿಸ್ಕೊಂಡು ಬರ್ತೀನಿ. ಸೊ ನಮ್ಮ ಮಮ್ಮಿ ನನ್ನ ಹತ್ರ ಮಾತಾಡ್ಸಲ್ಲ, ನನ್ನ ಬರ್ಡೇಗೆ ವಿಶ್ ಮಾಡಲ್ಲ, ಏನೂ ಮಾಡಲ್ಲ. ಓಕೆನಾ? ಬಾಯ್ ಮಾಮ್, ಸಿ ಯು. ಇವಾಗ ನೋಡ್ಕೊಬಿಡಿ. ಪ್ರೀತಿ ಇದ್ರೆ, ರೆಸ್ಪೆಕ್ಟ್ ಇದ್ರೆ ಮಗಳು ಕೇಳ್ತಾರೆ. ಇಲ್ಲಿ ನೋಡಿ, ಈ ಫೇಸ್ ನೀಟಾಗಿ ನೋಡ್ಕೊಬಿಡಿ.
ನಿಮ್ಮ ಅಪ್ಪನ ಮೇಲೆ ಪ್ರೀತಿ ಇದ್ರೆ ಬಾಯರ್ ಕಟ್ ಇದ್ಯಾವ್ದಿದು ನಮ್ಮ ಅಮ್ಮನ ಮೇಲೆ ಪ್ರೀತಿ ಇದ್ರೆ ಮಾಡಿಸ್ಬೇಡ, ನಮ್ಮ ಅಪ್ಪನ ಮೇಲೆ ಪ್ರೀತಿ ಇದ್ರೆ ಬಾಯರ್ ಕಟ್ ಮಾಡ್ಸತ್ತೆ. ಇವಾಗ ಯಾರ ಮೇಲೆ ಪ್ರೀತಿ ಇದೆ ಅಂತ ಪ್ರೂವ್ ಮಾಡ್ಲಿ ನಾನು. That is left to you. ನಿಮ್ಮ Hey, ನೀವ್ ಹೋಗಿ. ನೀವು ಆಕ್ಚುಲಿ ನನ್ನ ಆಸೆ ಇದ್ ಗೊತ್ತಾ, ನಿಮ್ಮ ಅಮ್ಮಂಗ್ ಮಾಡಿಸ್ಬೇಕಂತ ಅದಕ್ಕೆ ಹೇಳಿದ್ರೆ ಕಟ್ ಮಾಡಿಸಿ ನಾನು ಹಬ್ಬ. ನನ್ ಬಾಯ್ ಕಟ್ ಬಹಳ ಇಷ್ಟ ಆಯ್ತು ನನಗೆ. ಸುಮ್ಮನೆ ನಮ್ಮ ಮಮ್ಮಿಗೆ ಪ್ರಾಂಕ್ ಮಾಡಿದ್ದೀನಿ. ಓಕೆ ಮಾಮ್, ಬಾಯ್, ಸಿ ಯು ವಿತ್ ದ ನ್ಯೂ ಫೇಸ್ ಕಟ್. ಓಕೆ, ಬಿ ರೆಡಿ. ಈವ್ನಿಂಗ್ ಮಾತಾಡ್ಸಿಲ್ಲಾದ್ರೂ ಪರವಾಗಿಲ್ಲ, ಇವಾಗ ಈ ಮುಖ ನೋಡ್ಕೊಬಿಡಿ. ಹೇರ್ ಕಟ್ ಆದಮೇಲೆ ನೀವು ಮಾತಾಡ್ಸಲ್ಲ, ನೋಡಲ್ಲ, ಬೈತೀರಾ. ಸುಮ್ಮನೆ ಯಾಕೆ, ಬರೋದೇ ಬೇಡ. ವಿಡಿಯೋ ಕಾಲ್ ಮಾಡ್ಬಿಟ್ಟು ಮಾತಾಡ್ಸ್ತೀನಿ. ಓಕೆ, ಬಾಯ್. ಇದು ಎಂಟನೇ ಎಷ್ಟು ಚೆನ್ನಾಗಿದೆ ನೋಡಿ, ತುಂಬ ಚೆನ್ನಾಗಿದೆ. ಫೇಶಿಯಲ್ ಆಯಿತು, ಫೇಸ್ ನೋಡಿ ಜಾಸ್ತಿ ಗ್ಲೋ ಬಂದಿದೆ. ಸೊ ಇವಾಗ ಪೆಡಿಕ್ಯೂರ್ಗೆ ಹೋಗ್ತೀನಿ. ಫೈನಲಿ ಹೇರ್ ಕಟ್ಟಿಗೆ ರೆಡಿಯಾಗಿದ್ದೀನಿ. ಇವಾಗ ಹೇರ್ ಕಟ್ ಯಾವ ಥರ ಅಂತ ತೋರಿಸ್ತೀನಿ ನಾನು ನಿಮಗೆ. ಗೈಸ್, ನಾನು ಈ ಥರ ಹೇರ್ ಕಟ್ ಮಾಡಿಸ್ಬೇಕು ಅಂತ ತುಂಬ ಆಸೆ. ಮಾಡಿಸ್ತೀನೋ ಏನೋ ಗೊತ್ತಿಲ್ಲ. ಮಾಡಿಸಿದ್ರಂತೂ ಪಕ್ಕ ನಮ್ಮ ಮನೇಲಿ ನಮ್ಮ ಅಮ್ಮ ಸೇರ್ಸಲ್ಲ. ಸಮೀರ್ಗೂ ಇಷ್ಟ ಇಲ್ಲ, ಸಾಯಿಲ್ಗೂ ಓಕೆ, ಬಟ್ ಇಷ್ಟ ಆಗಲ್ಲ. ಆಲ್ಮೋಸ್ಟ್ ಯಾರಿಗೂ ಇಷ್ಟ ಆಗಲ್ಲ, ಯಾಕಂದರೆ ಈ ಥರ ಹೇರ್ ಕಟ್ ಯಾರಿಗೂ ಇಷ್ಟ ಆಗಲ್ಲ, ಎಸ್ಪೆಷಲಿ ಹುಡುಗಿರು ಮಾಡಿಸಿದ್ರೆ. ಬಟ್ ಆದರೂ ಸುಮ್ಮನೆ ಎಲ್ಲರಿಗೂ ಪ್ರ್ಯಾಂಕ್ ಮಾಡ್ತಾಯಿದ್ದೀನಿ, ನಾನು ಮಾಡಿಸಲ್ಲ ಗೈಸ್. ಯಾವ ಥರ ಹೇರ್ ಕಟ್ ನೋಡಿ, ಸಿಂಪಲ್ಲಾಗಿ. ಆ್ಯಕ್ಚುಲಿ ನನಗೆ ಲಾಂಗ್ ಹೇರೇ ಇರಲಿ, ಯಾಕಂದರೆ ಲಾಸ್ಟ್ ಇಯರು ನಾನು ಫುಲ್ ಶಾರ್ಟ್ ಮಾಡಿಸಿದ್ದೆ. ಸೊ ಈ ವರ್ಷ ಶಾರ್ಟ್ ಬೇಡ ಅಂದ್ಬಿಟ್ಟು ಸಿಂಪಲ್ಲಾಗಿ ಲೈಟ್ ಕಟ್ ಮಾಡಿಸ್ತಾ ಇದ್ದೀನಿ. ಜಸ್ಟ್ ಫೆದರ್ ಕಟ್ ಮಾಡಿಸಿದ್ದೀನಿ ಅಂತ, ಯಾವುದು ಶಾರ್ಟ್ ಮಾಡಿಸಿಲ್ಲ. ಗೈಸ್, ನಾನು ಸಲೂನಿಂದ ಡೈರೆಕ್ಟು ಸ್ಟುಡಿಯೋಗೆ ಬಂದೆ. ಒಂದು ಶೂಟ್ ಇದೆ, ಇಂಪಾರ್ಟೆಂಟ್ ಒಂದು ಶೂಟ್ ಇತ್ತು. ಇವತ್ತೇ ನಾನು ಅದನ್ನು ಶೂಟ್ ಮಾಡಿ ಪೋಸ್ಟ್ ಮಾಡೋದಿತ್ತು. ಸೊ ಅದಕ್ಕೆ ಡೈರೆಕ್ಟಾಗಿ ನಾನು ವ್ಲಾಗ್ ಕಂಟಿನ್ಯೂ ಮಾಡಿದೆ. ಜಸ್ಟ್ ಲಿಟ್ಟಿಲ್ ಶಾರ್ಟ್ ಕಟ್ಸ್ ಮಾಡಿಸಿದ್ದೀನಿ. ಅದು ಬಿಟ್ಟರೆ ಫ್ರಂಟ್ ಹೇರ್ ಕಟ್ಸ್ ಮಾಡಿಸ್ದೆ, ಇನ್ನೇನೂ ಮಾಡಿಸಿಲ್ಲ. ಸೊ ಜಸ್ಟ್ ಫೇಶಿಯಲ್ ಮಾಡಿಸ್ದೆ. ನೋಡಿ, ನನ್ನ ಫೇಸ್ ಗ್ಲೋ ಆಗಿದೆ. ಸೊ ನಾನು ಹೋಗಿದ್ದು ಸಲೂನು, ಅಡ್ರೆಸ್ ಎಲ್ಲ ಹೇಳ್ತೀನಿ. ಆ್ಯಂಡ್ ಇದೇನು ಪ್ರಮೋಷನ್ ಅಲ್ಲ, ಇದು ನನ್ನ ಫ್ರೆಂಡ್, ಕ್ಲೋಸ್ ಫ್ರೆಂಡೇ. ಸೊ ನೋಡೋಣ ನಾಳೆ ಹೆಂಗಿರುತ್ತೆ ನನ್ನ ಡೇ ಅಂತ. ಸೊ ಏನಾಗ್ಬಿಡುತ್ತೆ ಗೊತ್ತಾಗ, ಇಸ್ ಬರ್ಡೇ, ಐ ಮೀನ್ ವರ್ಷಗಳು ಕಳೀತಾ ಲೈಕ್ ಹೋಗ್ತಾ ಏಜ್ಗಳು. ನನಗೆ ಎಸ್ಪೆಷಲಿ ಬರ್ಡೇ ಅಂದರೆ ಐ ಫೀಲ್ ಸೋ ಹ್ಯಾಪಿ. ಒಂದು 1 ಮಂತ್ ಮುಂಚೆ, 1.5 ಮುಂಚೆನೇ ಶುರು ಮಾಡ್ಬಿಡ್ತೀನಿ, ನನ್ನ ಬರ್ಡೇ ಬರ್ತಿದೆ ಅಂತ. ಸೊ ಈ ವರ್ಷ ಸ್ವಲ್ಪ ನನಗೆ ಅನಿಸ್ತಿತ್ತು. ಇವಾಗ ಹತ್ರ ಬಂದಾಗ ನಂಗೆ ಏನೋ ಫೀಲ್ ಆಗ್ತಿಲ್ಲ. ಓಕೆ, ನನ್ನ ಬರ್ಡೇನ ಏನಿದೆ, ಏನು ಡಿಫ್ರೆನ್ಸ್ ಇದೆ ಅನ್ನೋದೊಂದು ಏನೋ ಆ ಥರ ಥಾಟಲ್ಲಿ ಇದ್ದೀನಿ. ಬಟ್ ಒಂದು ಕಡೆ ಐ ಫೀಲ್ ಓಕೆ, ಸಮ್ವೇರ್ ಐ ಆಮ್ ಡೂಯಿಂಗ್ ಸಮಥಿಂಗ್ ಲಾಸ್ಟ್ ಇಯರ್ಗಿಂತ ವಾಟ್ ಐ ಡಿಡ್ ದಿಸ್ ಇಯರ್ ಅನ್ನೋದೊಂದು ಥಾಟ್ ಇರುತ್ತೆ ಯಾವಾಗಲೂ ಅಷ್ಟೇ. ಓಕೆ, ಲಾಸ್ಟ್ ಇಯರ್ ಬರ್ಡೇಗೂ ಈ ಇಯರ್ ಬರ್ಡೇಗೂ ಏನು ಮಾಡಿದ್ದೀನಿ ಆ ಒಂದು ಇಯರ್ ಅನ್ನೊಂದು ಥಿಂಕ್ ಮಾಡ್ತೀನಿ. ಓಕೆ, ಹಿಂಗೆಲ್ಲ ಮಾಡಿದ್ದೀನಿ, ಒಂದೊಂದು ಚೇಂಜಸ್ ಇದೆ ನನ್ನಲ್ಲಿ ಅನ್ನೋದು ಖುಷಿ ಇದೆ. ಬಿಟ್ಟರೆ ಇನ್ನು ಓಕೆ, ಸಮಥಿಂಗ್ ಸ್ಪೆಷಲ್ ಅನ್ನೋದೇನಿಲ್ಲ. ಆ ಥರ ಥಾಟ್ ಬಂದುಬಿಟ್ಟಿದೆ. ಬಟ್ ಐ ಹ್ಯಾವ್ ಟು ಸೆಲೆಬ್ರೇಟ್ ಮೈ ಬರ್ಡೇ ಅಷ್ಟೇ. ಸೊ ನೋಡೋಣ ನೆಕ್ಸ್ಟ್ ವಾಕ್ ಹೆಂಗಿರುತ್ತೆ. ಸೊ ಇವಾಗ ಮನೆಗೆ ಹೋಗಿ ಎಲ್ಲರಿಗೂ ಹೇಳ್ಬಿಟ್ಟಿದ್ದೀನಿ, ಬಾಯ್ ಕಟ್ ಮಾಡಿಸ್ತೀನಿ ಅಂತ. ಎಲ್ಲರೂ ಫುಲ್ ಶಾಕ್ ಆಗ್ಬಿಟ್ಟು ಹೌದಾ ಅಂತ. ಸೊ ನೋಡೋಣ ಬನ್ನಿ ಹೆಂಗಿರುತ್ತೆ ಅಂತ. ಸೊ ಇವಾಗ ನನ್ನ ಸ್ಟುಡಿಯೋದೊಂದು ಶೂಟ್ ಇದೆ, ಅದು ಮುಗಿಸ್ಕೊಂಡು ಹೋಗಬೇಕು ಮನೆಗೆ. ಇನ್ನು ಶಾಪಿಂಗ್ ಮಾಡಬೇಕು. ಏನೇನೆಲ್ಲ ಇರುತ್ತೆ ಇವತ್ತಿನ ವ್ಲಾಗು ಅಂತ ನೀವೇ ನೋಡಿ ಬನ್ನಿ. ಗೈಸ್, ನಾನು ಏನಾದರೂ ತಿನ್ಕೊಂಡು ಬರೋಣ ಅಂತ ಹೋಗಿದ್ದು. ಅಲ್ಲಿಂದ RNZ ಮಾಲ್ಗೆ ಹೋದೆ. ಮಾಲಿಂದ ಡೈರೆಕ್ಟ್ ಸ್ಟುಡಿಯೋಗೆ ಬಂದೆ. ಸಡನ್ನಾಗಿ ಮತ್ತೆ ಇನ್ನೊಂದು ಶೂಟ್ ಇದೆ ಅಂತ ಇಲ್ಲಿ ಬಂದರೆ ಲೈಟೆಲ್ಲ ಹಾಕಿ ಎಲ್ಲ ಸೆಟ್ ಮಾಡಿ ಇನ್ನೇನು ಶೂಟಿಗೆ ನಿಂತ್ಕೋಬೇಕು ಅನ್ನೋಷ್ಟರಲ್ಲಿ. ಸೊ ಫೈನಲಿ ಶೂಟ್ ಕ್ಯಾನ್ಸಲ್. ನಾನು ಇವಾಗ ನನ್ನ ಫ್ರೆಂಡ್ಸ್ ಎಲ್ಲರೂ ಆಚೆ ಕರ್ಕೊಂಡು ಹೋಗ್ತಾ ಇದ್ದಾರಂತೆ. ಸೊ ನಾನು ಅದಕ್ಕೆ ಇವಾಗ ಮತ್ತೆ ರೆಡಿಯಾಗಿ ನನ್ನ ಬರ್ಡೇ ಸೆಲೆಬ್ರೇಟ್ ಮಾಡ್ತಿದ್ದಾರೆ. ನನಗೆ ಗೊತ್ತು ಆಚೆ ಕರ್ಕೊಂಡು ಹೋಗ್ತಿರೋದಂದರೆ ಅದಕ್ಕೆ. ಸೊ ಬನ್ನಿ ನೋಡೋಣ ಯಾರು ಏನು ಎತ್ತೆ ಅಂತ ನಿಮಗೆ ಹೇಳ್ತೀನಿ. ಅಲ್ಲಿ ಹೋಗ್ಬಿಟ್ಟು ಯಾವುದೋ ಒಂದು ಶರ್ಟ್ ಪರ್ಚೇಸ್ ಮಾಡಿದರೆ ಅದೇ ಹಾಕೋತಾ ಇದ್ದೀನಿ ಇವಾಗ. ಆ್ಯಕ್ಚುಲಿ ಕೃಪಾ ಕೆಳಗಡೆ ಇದ್ದಾರೆ, ಏನು ಮಾಡ್ತವ್ರೆ ಗೊತ್ತಿಲ್ಲ. ನನಗಂತೂ ಇಷ್ಟೊತ್ತವರೆಗೂ ಎಕ್ಸೈಟ್ಮೆಂಟ್ ಇರಲಿಲ್ಲ. ಟು ಬಿ ಹಾನೆಸ್ಟ್, ನಾನು ನಿಮ್ಗೆ ಹೇಳಿದ್ದೆ ಆವಾಗಲೇ ನಾನು ವ್ಲಾಗಲ್ಲಿ ಮುಂಚೆನೇ. ಅಷ್ಟು ಎಕ್ಸೈಟ್ ಇಲ್ಲ, ಏನೋ ಒಂಥರ ಅನ್ನೋದಿತ್ತು. ಬಟ್ ಇವರೆಲ್ಲ ನನಗಿಂತ ಜಾಸ್ತಿ ಎಕ್ಸೈಟ್ ಆಗಿದ್ದಾರೆ. ಯಾಕೆ ಅಂತ ನೋಡಿ. ಆಲ್ರೆಡಿ ಇವಳು ಫುಲ್ಲು ಔಟ್ಫಿಟ್ ಎಲ್ಲ ಸೆಲೆಕ್ಟ್ ಮಾಡಿ ತೊಗೊಂಡು ಬಂದಿದ್ದಾರೆ ಇವರು. ಮತ್ತು ಕೃಪಾ ಏನೇನೋ ಮಾಡ್ತವ್ರು, ಇನ್ನೂ ಏನಂತ ಎಕ್ಸಾಕ್ಟ್ಲಿ ನನಗೂ ಗೊತ್ತಿಲ್ಲ. ನೋಡುವ ಏನಾಗುತ್ತೆ ಅಂತ. ಲೆಟ್ಸ್ ಸಿ. ಇವಾಗ ಫೈನಲ್ ಟಚಪ್ಗೆ ಮೇನ್ ಮೇಕಪ್ ಆರ್ಟಿಸ್ಟ್ ಬಂದರು. ಈ ಟೀಮಲ್ಲೇ ಭಗವತಿ ಕೂಡ ಇದ್ದಾರೆ. ಅವರು ಜಿಮ್ಗೆ ಹೋಗಿದ್ರಾ? ಭಗವತಿ ಜಿಮ್ಗೆ ಹೋಗಿದ್ರಾ? ಓಕೆ, ನನ್ನ ಬರ್ಡೇ ಅಂದ್ಬಿಟ್ಟು ಜಿಮ್ ಎಲ್ಲ ಮಿಸ್ ಆಗಿಲ್ಲಲ್ಲ. ಖುಷಿಯಾಗಿ ರಶ್ ಆಗ್ತವ್ರೆ.
ಗೈಸ್ ಇವಾಗ ಎಲ್ಲ ಸರ್ಪ್ರೈಸ್ ಕೊಟ್ಟು ಹಿಂಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಅಪ್ಪಿ ತಪ್ಪಿ ಬಿದ್ದರೆ ಪ್ಲೀಸ್ ಎಲ್ಲರೂ ನನಗೆ ಕಾಪಾಡಿ. ಗೈಸ್ ನನ್ನ ಬರ್ಡೇ ಸೆಲೆಬ್ರೇಷನ್ ಆಯಿತು. ಆ್ಯಕ್ಚುಲಿ ಯಾರು ನನ್ನ ಫೋನಲ್ಲಿ ಬ್ಲಾಗ್ ಮಾಡಿಲ್ಲ ಅನಿಸುತ್ತೆ. ಸೊ ಮಿಕ್ಕಿದೆಲ್ಲ ಪ್ರಿಪ್ರೇಷನ್ ಸೆಲೆಬ್ರೇಷನ್ ಎಲ್ಲ ಸ್ಯಾಮ್ ಬ್ಲಾಗಲ್ಲಿ ಬರುತ್ತೆ. ಸೊ ನನ್ನ ಬ್ಲಾಗ್ ನೆಕ್ಸ್ಟ್ ಡೇ ಮಾರ್ನಿಂಗ್ ಕಂಟಿನ್ಯೂ ಆಗುತ್ತೆ. ಮನೆಗೆ ಹೋಗಿ ಏನೇನು ನಡೀತು ಅಂತ ಹೇಳ್ತೀನಿ. ನಮ್ಮ ಮನೇಲಿ ಇವಾಗ ನಮ್ಮ ಮಮ್ಮಿ ಡ್ಯಾಡಿಗೆಲ್ಲ ಮಾತಾಡಿಸ್ಬೇಕು ಏನು ಅಂತ ಹೇಳ್ತೀನಿ. ಯಾಕಂದರೆ ನಾನು ಏರ್ ಕಟ್ ಬಗ್ಗೆ ಮಾತಾಡ್ಸೇ ಇಲ್ಲ. ಸೊ ಮನೆಗೆ ಹೋಗಿ ಮಾತಾಡೋಣ ಬನ್ನಿ. ಬ್ಲಾಗ್ ಎಲ್ಲ ಇದೆಯಲ್ಲ ಎಲ್ಲ ಸ್ಯಾಮ್ ಬ್ಲಾಗಲ್ಲಿ ಬರುತ್ತೆ. ನಂದೊಂದು ಒಂಚೂರು ಕ್ಲಿಪ್ಸ್ ಬರುತ್ತೆ ಅಷ್ಟೇ, ಬಿಟ್ಟರೆ ಇನ್ನೇನೂ ಇಲ್ಲ. ಸೊ ಬನ್ನಿ ನೆಕ್ಸ್ಟ್ ಹೆಂಗಿರುತ್ತೆ ಏನು ಕಂಟಿನ್ಯೂ ಮಾಡ್ತೀನಿ ಗೈಸ್ ಬ್ಲಾಗ್ ಎಲ್ಲ. ಸೊ ಒಂದೇ ಬ್ಲಾಗ್ ಮಾಡಿಬಿಡ್ತೀನಿ. ಐ ಡೋಂಟ್ ವಾಂಟ್ ಟು ಸಪ್ರೇಟ್ ಬ್ಲಾಗ್ ಮಾಡೋದು ಬೇಡ. ಸ್ಯಾಮ್ ಸೆಲೆಬ್ರೇಷನ್ ಎಲ್ಲ ಅವ್ನ ಬ್ಲಾಗೆಲ್ಲ ಬರುತ್ತಲ್ವ. ಸೊ ಅದಕ್ಕೆ ಐ ಡೋಂಟ್ ವಾಂಟ್ ಟು ಕಂಟಿನ್ಯೂ. ಸೊ ನಾಳೆ ಮಾರ್ನಿಂಗ್ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಹೋಪ್ಸೋ ಹೋದರೆ ಐ ವಿಲ್ ಕಂಟಿನ್ಯೂ ಬ್ಲಾಗ್. ಏನಾಗುತ್ತೆ ಅಂತ ನೋಡೋಣ. ಫಸ್ಟ್ ಗಿಫ್ಟು KM ಅಂತ ಇದೆ. KM ಅದು ನಾವು ರಿವೀಲ್ ಮಾಡಲ್ಲ. ಗೆಸ್ ಮಾಡಲ್ಲ. ಒಂದು ಐಫೋನ್. ಕಲರ್ ಸಕ್ಕತ್ತಾಗಿದೆ ಕಲರ್. ವಾವ್, ಥ್ಯಾಂಕ್ ಯು ಸೋ ಮಚ್. ಇಷ್ಟ ಆಯ್ತಾ? ತುಂಬಾ ಚೆನ್ನಾಗಿದೆ, ಥ್ಯಾಂಕ್ ಯು. ಬ್ಲೇಸರ್ ನೀವು ಇವಾಗ ಜಾಸ್ತಿ ಫಾರ್ಮಲ್ಸ್ ಹಾಕಿರಲ್ಲ, ಅದಕ್ಕೋಸ್ಕರ ಜಸ್ಟ್ ಲವ್ ಇಟ್. ಫಿಟ್ ಕರೆಕ್ಟ್ ಇಲ್ಲ ಅಂದ್ರೆ ಅಲ್ಲಿ ಬಿಲ್ ಇದೆ, ಅದ್ರಲ್ಲಿ ಹಂಗೆ ಹೋಗ್ಬಿಟ್ಟು ಎಕ್ಸ್ಚೇಂಜ್ ಮಾಡ್ಕೊಂಡ್ಬಿಡಿ ಅಕ್ಕ. ಕಲರ್ ಅದೇ ಕಲರ್. ನಾನು ಡೆನಿಮ್ ಈ ತರ ಕಲರ್ ಹೈಲೈಟ್ ಆಗ್ತಿದ್ಯಾ ಅಂತ. ವೈಟ್ ಫಾರ್ಮಲ್ ವೈಟ್ ಶರ್ಟ್ ಹಾಕಿದ್ರೆ ಥ್ಯಾಂಕ್ ಯು ಸೋ ಮಚ್ ಗೈಸ್. ಇದು ಕಾವ್ಯ ಅವ್ರು ಗಿಫ್ಟ್ ಮಾಡಿರೋದು. ಇನ್ನೂ ಒಂದಿರ್ಬೇಕು ನೋಡಿ ಇದ್ರಲ್ಲಿ ತರ. ಸೋ ನೈಸ್ ಹಾರ್ಟ್, ಕ್ಯೂಟ್ ಹಾರ್ಟ್. ಥ್ಯಾಂಕ್ ಯು ಕಾವ್ಯ. ನಿಮ್ಮ ಹಾರ್ಟ್ ಇಲ್ಲಿದೆ. ಎರಡೆರಡು ಹಾರ್ಟ್ ಇದೆ, ಇಲ್ಲೇ ಇಟ್ಕೊಂಡಿರ್ತೀನಿ. ಥ್ಯಾಂಕ್ ಯು. ಹೆಸರು ಚಿಕ್ಕದಾಗಿ ಬಂದಿದ್ದಾರೆ, ಕೃಪಾ ಅಂತ. ವಾಚ. ಓಹೋ, ಸೀರಿಯಸ್ಲಿ ಈ ಹುಡುಗಿ ಎಷ್ಟು ತಿಂಗಳಿಂದ ಸೇವ್ ಮಾಡಿರ್ತಾರೋ. ಬಾಕ್ಸೇ ಒಂಥರ ಫೀಲು. ಎರಡನೇ ವಾಚ್ ಇದು, ವಿಚ್ ಈಸ್ MK. ಫಸ್ಟು ಸೆಲ್ಫ್ ಗಿಫ್ಟ್ ತೊಗೊಂಡಿದ್ದೆ ನಾನು. ಇವಾಗ ಸೆಕೆಂಡ್ ಒಂದು ಗಿಫ್ಟ್ ಮಾಡಿದ್ದಾರೆ. ವೆರಿ ನೈಸ್. ನೈಸ್ ಅಲ್ಲ? ಈ ಕಲರ್ ಇರಲಿಲ್ಲ, ನಾರ್ಮಲ್ ಗೋಲ್ಡ್ ಕಲರ್ ಇತ್ತು. ರೋಸ್ ಗೋಲ್ಡ್ ಕೊಟ್ಟಿದ್ದಾರೆ. ತುಂಬಾ ಅಬ್ಸರ್ವ್ ಮಾಡಿ ರಿಸರ್ಚ್ ಮಾಡಿ ಕೊಟ್ಟಿದ್ದಾರೆ ನಮ್ಮ ಗ್ರೂಪ್ ಅವರು. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಜೊತೆಗೆ ಈ ಫುಲ್ ಸೆಲೆಬ್ರೇಷನ್, ನೈಟ್ ಸೆಲೆಬ್ರೇಷನ್ ಇತ್ತಲ್ಲ, ಎಲ್ಲ ತುಂಬ ಜಾಸ್ತಿ ಎಫರ್ಟ್ ಹಾಕಿದ್ದು ಕೃಪಾ. ಥ್ಯಾಂಕ್ ಯು ಕೃಪಾ. ಲವ್ ಯು ಆಲ್ವೇಸ್. ಥ್ಯಾಂಕ್ ಯು ಫಾರ್ ಬೀಯಿಂಗ್ ವಿತ್ ಮೀ ಆಲ್ವೇಸ್. ಥ್ಯಾಂಕ್ ಯು. ಇದಂತೂ ತುಂಬ ಎಕ್ಸ್ಪೆನ್ಸಿವ್ ಗಿಫ್ಟ್ ನನಗೆ ಬಂದಿರೋದು. ಇಷ್ಟು ಎಕ್ಸ್ಪೆನ್ಸಿವ್ ಗಿಫ್ಟ್ ಬೇಕಾಗಿರಲಿಲ್ಲ, ಆದರೂ ಐ ಹ್ಯಾವ್ ಟು ಎಕ್ಸೆಪ್ಟ್ ಇಟ್. ಥ್ಯಾಂಕ್ ಯು. ಒಂದು ಗಿಫ್ಟ್ ಓಪನ್ ಮಾಡೋಣ ಅಂದ್ಕೊಂಡು ಎಲ್ಲ ಗಿಫ್ಟ್ ಓಪನ್ ಮಾಡ್ತಾ ಇದ್ದೀನಿ. ಐ ಥಿಂಕ್ ದಿಸ್ ಇಸ್ ಪೂಜಾ ಆ್ಯಂಡ್ ಸಂಜಯ್. ಸೋ ಕ್ಯೂಟ್ ಅಲ್ಲ? ತುಂಬ ಕ್ಯೂಟ್ ಆಗಿದೆ. Thank you Pooja and Sanjay. Thank you for the beautiful gift. And they have sent. Oh, very nice. Wow. ಇದು ತುಂಬ ಚೆನ್ನಾಗಿದೆ. ಪೂಜಾ ತುಂಬ ಒಳ್ಳೆ ಟೇಸ್ಟ್ ಇದೆ. ಯಾಕಂದ್ರೆ ಅದಕ್ಕೆ ಸಂಜಯ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ. ಥ್ಯಾಂಕ್ ಯು ಪೂಜಾ ಆ್ಯಂಡ್ ಸಂಜಯ್. ಬಟ್ ಎಲ್ಲರೂ ಗಿಫ್ಟ್ ಕೊಡೋ ಅವಶ್ಯಕತೆ ಇರಲಿಲ್ಲ. ನೀವು ಬಟ್ ಕೊಟ್ಟಾಗ ನಾವು ಬೇಡ ಅನ್ಬಾರ್ದು. ಆ್ಯಂಡ್ ಫ್ಯಾಮಿಲಿ. ಥ್ಯಾಂಕ್ ಯು. ವಾವ್, so cute. Thank you auntie, thank you Aishu, thank you Neha. To be honest, I'm telling, ನನಗೆ ಈ ಥರ ಬೊಕ್ಕೆ ಗಿಫ್ಟ್ಸ್ ಎಲ್ಲ, ಈ ಟೆಡಿ ಬೇರ್ಸ್, ಚಾಕ್ಲೇಟ್ಸ್, ಫ್ಲವರ್ಸ್ ಎಲ್ಲ ಯಾರೂ ಕೊಟ್ಟಿಲ್ಲ ಪರ್ಸನ್ಸು. ಸೊ ಯಾರೂ ಕೊಟ್ಟಿಲ್ಲ. ರೋಸಸ್ ಇತ್ತೀಚೆಗೆ ತುಂಬ ರೋಸಸ್ ಬರೋ ಶುರು ಆಯಿತು ನನಗೆ. ಇತ್ತೀಚೆಗೆ ಆಲ್ಮೋಸ್ಟ್ ಒಂದು 8 months 7 monthsಯಿಂದ ನನಗೆ ಕೃಪಾ ಕೀರ್ತಿ ಬರೀ ರೋಸಸ್ಸು. ಆಮೇಲೆ ಮೋನಿಕಾನು ಕೊಟ್ಟಿದ್ರು. ತುಂಬ ಜನ ರೋಸಸ್ ಕೊಡೋದು ಜಾಸ್ತಿ ಅಭ್ಯಾಸ ಆಯಿತು. ಸೊ ಅದೇ ಥರ ಇವಾಗ ನಂಗೆ ಇದನ್ನು ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಕೀರ್ತಿ, ಇಲ್ಲೇ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಆಲ್ವೇಸ್. ಈ ಥರ ಯೋಚನೆ ಮಾಡಿ ಈ ಥರ ಗಿಫ್ಟ್ ಕೊಟ್ಟಿರೋದಕ್ಕೆ. ಏನು ಗೊತ್ತಾ, ಇದೆಲ್ಲ ಯೋಚನೆ ಮಾಡಿ ಕೊಡ್ತಾರೆ. ವಿಚ್ ಗರ್ಲ್ಸ್ ಎಸ್ಪೆಷಲಿ ಹುಡುಗಿರಿಗೆ ಎಂಥ ಎಕ್ಸ್ಪೆನ್ಸಿವ್ ಕೊಟ್ಟರು ಈ ಥರ ಕ್ಯೂಟ್ ಲಿಟಿಲ್ ಥಿಂಗ್ಸ್ ಇರುತ್ತಲ್ಲ, ತುಂಬ ಇಷ್ಟ ಆಗುತ್ತೆ. ಸೊ ತುಂಬ ಯೋಚನೆ ಮಾಡಿ ನನಗೇನು ಇಷ್ಟ, ಕೊಟ್ಟರೆ ಏನು ಇಷ್ಟ ಆಗುತ್ತೆ, ಎಷ್ಟು ಖುಷಿ ಪಡ್ತಾಳೆ ಅನ್ನೋದು ಯೋಚನೆ ಮಾಡಿ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್. ಓಪನ್ ಮಾಡೋಕ್ಕೆ ಮನಸ್ಸೇ ಬರ್ತಿಲ್ಲ. ಇದು ಲಿಟ್ರಲಿ
ಹಿಂಗೆ ಇಟ್ಬಿಡ್ಲಾ ಅಂತಿದೆ. ಚಾಕ್ಲೇಟ್ಸ್ ಇದೆ, ಈ ಚಾಕ್ಲೇಟ್ಸ್ ಎಲ್ಲ ನಮ್ಮ ಸಾಯಿಲು ಕೊಡೋಣ. ನಾನಂತೂ ಏನು ತಿಳಿಬೇಕು, ನಂಗೆ ಬರ್ತಿಲ್ಲ, ಮನಸ್ಸೇ ಬರ್ತಿಲ್ಲ. ಹಿಂಗೆ ಇಟ್ಟಿರ್ತೀನಿ. ಚಂದ್ರಾಗ ಹೇಳ್ದೆ, ಚಂದ್ರ ನೀನು ಕೊಡ್ತಿದ್ಯಾ ಅಂದರೆ ಏನಂತ ಪರ್ಫ್ಯೂಮ್ ವೆರಿ ನೈಸ್, ಸಕ್ಕತ್ತಾಗಿದೆ. ಡಿಸೈನ್ ತುಂಬಾ ಚೆನ್ನಾಗಿದೆ ಅಲ್ಲ ನೋಡಿ, ಎಲ್ಲಿಂದ ಬರುತ್ತೋ ಆ ಕ್ರಿಯೇಟಿವ್. ಜಸ್ಟ್ ಮಿಸ್. ಅಮೇಝಿಂಗ್. ಚಂದ್ರ, ಥ್ಯಾಂಕ್ ಯು ಸೋ ಮಚ್. ನಾರ್ಮಲಿ ನಾನು ನಮ್ಮ ಹುಡುಗರಿಂದ ಯಾವುದೋ ಗಿಫ್ಟ್ ಎಕ್ಸ್ಪೆಕ್ಟ್ ಮಾಡಲ್ಲ. ಸೊ ಯೂಶಲಿ ಕೊಡ್ತಿದ್ದಾರೆ ಅಂದರೆ ಐ ನೋ ಸ್ಪೆಷಲ್ ಪ್ಲೇಸ್ ಇಟ್ಕೊಂಡಿದ್ಯಾ ನಿನ್ನ ಒಂದು ಲೈಫಲ್ಲಿ, ನನ್ನ ಒಂದು ಅಕ್ಕ ಅಂತ ಕರೆದಿ. ಸೊ ಥ್ಯಾಂಕ್ ಯು ಸೋ ಮಚ್ ಚಂದ್ರ, ಥ್ಯಾಂಕ್ ಯು. ಇವಾಗಲೇ ಸ್ಪ್ರೇ ಹಾಕೊಂಡು ಮಾಡ್ಕೊಬಿಡ್ತೀನಿ, ಪರ್ಫ್ಯೂಮ್ ಹಾಕೊಂಡು. ಆ್ಯಕ್ಚುಲಿ ಅವನಿಗೆ ಗಿಫ್ಟ್ ಕೊಡಬೇಕು, ಸ್ನಾನನೇ ಮಾಡಲ್ಲ. ಎನಿವ ಥ್ಯಾಂಕ್ ಯು. ಜಸ್ಟ್ ಸುಮ್ಮನೆ ಫನ್ ಮಾಡಿದ್ದು ಗೈಸ್. ಆಮೇಲೆ ನೀವು ಬೇರೆ ಕಮೆಂಟ್ ಹಾಕ್ಬೇಡಿ, ಇಷ್ಟೆಲ್ಲ ಗಿಫ್ಟ್ ಕೊಟ್ಟಿದ್ರು ಅವ್ನಿಗೆ ಹಿಂಗೆಲ್ಲ ಹೇಳ್ತೀರಾ ಅಂತ. ಆ ಥರ ಬಾಂಡಿಂಗ್ ಇದೆ ನನಗೆ ಚಂದ್ರಂಗೆ, ಅದಕ್ಕೆ. ಸೊ ಕ್ಯೂಟ್ ಬ್ರದರ್ ಆ್ಯಂಡ್ ಸಿಸ್ಟರ್. ಈ ಸ್ಮೆಲ್ ಅಂತೂ ನೈಸ್. ಥ್ಯಾಂಕ್ ಯು. ಗಿಫ್ಟ್ಸ್ಗಿಂತ ನನಗೆ ಗಿಫ್ಟ್ ಸೆಕೆಂಡ್ರಿ. ಎಲ್ಲರೂ ಬಂದು ನನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾರಲ್ಲ. ಆ್ಯಂಡ್ ಮೋರೋನ್ ಹೆಂಗಾಗಿದೆ ಅಂದರೆ, ನಂಗೆ ಇಲ್ಲಿ ತಂಗಿ, ಫ್ರೆಂಡ್ಸ್, ಆಫೀಸ್ ಕೊಲೀಗ್ಸ್, ಇಲ್ಲ ಟೀಮ್ ಆ ಥರ ಎಲ್ಲ ಏನೂ ಇಲ್ಲ. ನಂಗೆ ಎವ್ರಿ ಡೇ ಎದ್ದಾಗ ಅವ್ರ ಮುಖ ನೋಡ್ತಾನೆ ಇರ್ತೀವಿ, ಯಾಕಂದರೆ ನಾವು ಎಲ್ಲ ಜೊತೆಗೆ ಕೆಲಸ ಮಾಡ್ತಿರೋದ್ರಿಂದ. ಸೊ ಇಟ್ಸ್ ಲೈಕ್ ಬಿಕಮ್ ಎ ಫ್ಯಾಮಿಲಿ. ಎಲ್ಲೇ ಹೋದ್ರು ಏನೇ ಮಾಡಿದ್ರು ಫ್ರೆಂಡ್ ಅಲ್ಲ ಅನ್ನೋಂದಿರಲ್ಲ, ಇಲ್ಲ ಟೀಮು, ಕಲೀಗ್ ಆ ಥರ ಏನೂ ಇಲ್ಲ. ಜಸ್ಟ್ ಎವ್ರಿ ಡೇ ವಿಲ್ ಸಿ ಹೌ ನನ್ನ ತಮ್ಮಂದಿನ ನೋಡ್ತೀನೋ, ನಮ್ಮ ಅಪ್ಪ ಅಮ್ಮನ ಹೆಂಗೆ ನೋಡ್ತೀನೋ ಹಾಗೆ ಇವ್ರನ್ನ ನಾವು ಡೈಲಿ ನೋಡ್ತಾನೆ ಇರ್ತೀವಿ. ಬಿಕಾಸ್ ವಿ ವರ್ಕ್ ಆಲ್ ಟುಗೆದರ್. ಸೊ ಈಚ್ ಆ್ಯಂಡ್ ಎವ್ರಿ ಒನ್ಸ್ ಗಿಫ್ಟ್ ಸೋ ಸ್ಪೆಷಲ್. ನನಗೆ ತುಂಬ ತುಂಬ ಸ್ಪೆಷಲ್ ಆಗಿದೆ. ಆ್ಯಂಡ್ ಲೈಫಲ್ಲಿ ಈ ಥರ ಇಷ್ಟೊಂದು ಗಿಫ್ಟ್ಸ್ ನನಗೆ ಬಂದಿಲ್ಲ. ಥಿಂಕಿಂಗ್ ಬಂದಿದೆಯಾ ಇಲ್ವಾ ಅನ್ನೋದು ಬಂದಿಲ್ಲ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ಲವ್ ಯು ಆಲ್. ಮೇನ್ ಗಿಫ್ಟ್ ಮಾಡ್ತೋದೆ, ಯಾಕಂದರೆ ಇದು ಆಲ್ರೆಡಿ ವೇರ್ ಮಾಡಿಬಿಟ್ಟಿದ್ದೀರ, ಅದಕ್ಕೆ. ದಿಸ್ ಇಸ್ ಮೈ ಕ್ಯೂಟ್ ಲಿಟಿಲ್ ಜಾನು. ವರ್ಷಿನಿ, ನೀವು ನೋಡಿರ್ತೀರ ತುಂಬ ವ್ಲಾಗ್ಸಲ್ಲಿ ಜಾನುನ. ಶಿ ಗೇವ್ ಮಿ ಎ ವಂಡರ್ಫುಲ್ ಕ್ಯೂಟ್ ರಿಂಗ್. ಸೋ ನೈಸ್. ಲವ್ ಯು. ಅಷ್ಟೇ 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 ಗೈಸ್. ಇನ್ನು ವ್ಲಾಗ್ ಕಂಟಿನ್ಯೂ ಮಾಡೋದಿದೆ, ಲಾಂಗ್ ಆಗೋಯ್ತು. ಇದು ಒಂದು ವ್ಲಾಗ್ ಮಾಡೋಣ ಅನ್ಕೊಂಡೆ, ಗಿಫ್ಟದು ಆಗಲ್ಲ, ಎಲ್ಲ ಮಿಕ್ಸಪ್ ಆಗೋಯ್ತು ವ್ಲಾಗು. ಏರ್ ಕಟ್ಟಿಂದ, ಸೆಲೆಬ್ರೇಷನಿಂದ, ಕೇಕ್ ಕಟ್ಟಿಂಗಿಂದ ಗಿಫ್ಟಿಗೆ ಬಂದೈತೆ. ನೆಕ್ಸ್ಟ್ ಏನಾಗುತ್ತೋ ಗೊತ್ತಿಲ್ಲ. ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್. ಸೊ ನಾನು ಬೇಗ ಎದ್ದು ರೆಡಿಯಾಗಿದ್ದೀನಿ. ಈ ಔಟ್ಫಿಟ್ ವೇರ್ ಮಾಡಿದ್ದೀನಿ ನೋಡಿ. ಇದು ಜಸ್ಟ್ ಟೆಂಪಲ್ಗೆ. ಸೊ ನಾನು ಇನ್ನೂ ಬರ್ಡೇಗೆ ಏನೂ ಔಟ್ಫಿಟ್ ಪರ್ಚೇಸ್ ಮಾಡಿಲ್ಲ. ಸೊ ಅದಕ್ಕೆ ಟೆಂಪಲ್ಗೆ ಅಂತ ಒಂದು ಔಟ್ಫಿಟ್ಟು ತೊಗೊಂಡಿದ್ದೀನಿ ನೋಡಿ. ಸೊ ರೆಡಿಯಾಗಿ ದೇವಸ್ಥಾನಕ್ಕೆ ಹೋಗಬೇಕು ಫಸ್ಟು. ಬನ್ನಿ ಹೋಗೋಣ. ನಮ್ಮ ಮಮ್ಮಿ ಏನೋ ಬರ್ಡೇಗೆ ಅಂತ ನನಗೆ ಸ್ಪೆಷಲಾಗಿ ಸ್ವೀಟ್ ಮಾಡಿದಾರಂತೆ. ಸೊ ಕೇಳ್ಕೊಂಡು ಬರೋಣ ಬನ್ನಿ ಗೈಸ್. ನಮ್ಮಮ್ಮ ನನಗೋಸ್ಕರ ಬೆಳಗ್ಗೆನೇ ಎದ್ದು ಅಪರೂಪಕ್ಕೆ ಅಡುಗೆ ಮಾಡ್ತವ್ರೆ. ಸ್ವೀಟ್ ಎಲ್ಲ ಮಾಡ್ತವ್ರೆ. ಅಡುಗೆ ಮಾಡೋದು ಓಕೆ, ಸ್ವೀಟ್ ಮಾಡ್ತಾರಲ್ಲ ಅದೇ ಖುಷಿ. ಈ ಚಿಕ್ಕ ವಯಸ್ಸಲ್ಲೆಲ್ಲ ಹಂಗೆ ಅಲ್ವಮ್ಮ, ಬರ್ಡೇ ಬಂದರೆ ನಮ್ಮ ಮಮ್ಮಿಗೆ ಜಾಮೂನ್ ಮಾಡಮ್ಮ, ಸ್ವೀಟ್ ಮಾಡಮ್ಮ, ಅದೆಲ್ಲ ಅದು ಅವಾಗಿಂದ ಬಂದಿರೋದು. ಸೊ ಅದಕ್ಕೆ ಇವತ್ತು ನಮ್ಮ ಮಮ್ಮಿ ನನಗೋಸ್ಕರ ಏನೋ ಪಾಯಸ ಮಾಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಬಟ್ ನಾನು ದೇವಸ್ಥಾನಕ್ಕೆ ಹೋಗಿ ಮುಗಿಸ್ಕೊಂಡು ಬಂದು ತಿಂತೀನಿ. ನೋಡಿ ಬ್ಯಾಂಗಲ್ಸ್ ಹಾಕೊಂಡು ನಮ್ಮ ಮಮ್ಮಿ. ಓಕೆ, ಹೌದು. ಏರ್ ಕಟ್ ಬಗ್ಗೆ ಹೇಳೇ ಇಲ್ಲ. ಹೆಂಗಿದೆ ಏರ್ ಕಟ್? ಇಬ್ರಲ್ಲೂ ಪ್ರೀತಿ ಇದೆ. ಈಕ್ವಲ್ ಆಗಿ ಏರ್ ಕಟ್ ಮಾಡಿಸಿದ್ದೀನಿ. ಕಮ್ಮಿನೂ ಮಾಡಿಸಿಲ್ಲ, ಜಾಸ್ತಿನೂ ಮಾಡಿಸಿಲ್ಲ. ನೋಡಿ ನಮ್ಮ ಡ್ಯಾಡಿಗೆ ಇಷ್ಟ ಆಯ್ತು ಅಂತ. ಅಪ್ಪ ಮಗಳನ್ನ ಇಬ್ರು ಆಚೆ ಕಳಿಸ್ಬಿಡೋಣ. ಮತ್ತೆ ನಿನಗೆ ಮಾಡಿಸ್ತಿದ್ದೆ ನಾನು ಅವಾಗ್ಲೇನೆ. ನಿನ್ ಮೊಟ್ಟೆ ಹೊರ್ಸ್ಕೊತಾ ಇದ್ದಾರೆ. ಆಯಿತು. ನಾನು ಟೆಂಪಲ್ಗೆ ಹೋಗಿದ್ದೆ. ದೇವಸ್ಥಾನಕ್ಕೆ ಹೋದಾಗ ನಾನು ವೀಡಿಯೋ ಮಾಡೋಕ್ಕಾಗಿಲ್ಲ, ತುಂಬ 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 ಜನ ಇದ್ದರು. ಸೊ ಅದಕ್ಕೆ ನಾನು ಜಾಸ್ತಿ ವ್ಲಾಗ್ ಮಾಡೋಕ್ಕಾಗಿಲ್ಲ. ಸೊ ಮನೆಗೆ ಬಂದೆ. ಅಲ್ಲಿಂದ ಡೈರೆಕ್ಟ್ ಎಲ್ಲೂ ಹೋಗದೆ ಸ್ಟುಡಿಯೋಗೆ ಹೋಗಿದ್ದೆ. ಮನೆಗೆ ಬಂದು ಇವಾಗ ನಾನು ಸ್ಟುಡಿಯೋಗೆ ಹೋಗಿ ಶೂಟ್ ಮಾಡಬೇಕು. ಕುಕಿಂಗ್ ಶೂಟ್ ಇದೆ. ಬರ್ಡೇ ದಿವಸನೂ ಕುಕ್ ಮಾಡಿ ಶೂಟ್ ಮಾಡಬೇಕು. ಇವನು ನೋಡಿ ನಿದ್ದೆ ಪಾಪ. ಥ್ಯಾಂಕ್ ಯು ಸಾಯಿಲ್ ಫಾರ್ ದಿ ಸರ್ಪ್ರೈಸ್. ನೆನ್ನೆ ಪಾರ್ಟಿ ಕೊಟ್ಬಿಡು ಸರ್. ಬರೀ ಪಾರ್ಟಿ 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 ಅನ್ಕೊಂಡೇ ಇದ್ದಾನೆ ಗೈಸ್. ಮೇನ್ ಪೆಸ್ತೋಗೆ ಬೆಸಿಲ್ ಲೀವ್ಸ್ ಬೇಕು. ಇದು ಚೆನ್ನಾಗಿ ವಾಶ್ ಮಾಡಿ ಡ್ರೈ ಮಾಡಬೇಕು. ಕರೆಕ್ಟಾಗಿ ಸ್ಪೆಗೆಟಿ ಹಾಕ್ತೇವೆ. ಸ್ಪೆಗೆಟಿ
ಸ್ಪೆಗೆಟಿ ಹಾಕ್ಮೇಲೆ ವಾಟರ್ ಬಾಯ್ಲ್ ಆಗೋ ಟೈಮಲ್ಲಿ ಸ್ಪೆಗೆಟಿ ಹಾಕ್ತೀನಿ. ಆಮೇಲೆ ಇನ್ನೊಂದು ಏನಂದರೆ ಸಾಲ್ಟು, ಈ ಸೀ ವಾಟರ್ ಇರುತ್ತಲ್ಲ ಅಷ್ಟು ಸಾಲ್ಟ್ ಹಾಕಬೇಕು. ಆ ನೀರು ಅಷ್ಟು ಆ ಥರ ಇರಬೇಕು, ಆ ಟೇಸ್ಟ್ ಇರಬೇಕು. ಅದಕ್ಕೆ ಮೇನ್ ಇಂಗ್ರೀಡಿಯೆಂಟು ಆ್ಯಕ್ಚುಲಿ ತುಂಬ ಜನ ಪೆಸ್ತೋಗೆ ಪೈನ್ ನಟ್ಸ್ ಅಂತಲೇ ಹಾಕೋದು, ತುಂಬ ಎಕ್ಸ್ಪೆನ್ಸಿವ್ ಇರುತ್ತೆ ಅಂದ್ಬಿಟ್ಟು ತುಂಬ ಜನ ಕ್ಯಾಶ್ಯೂ, ಪಂಪ್ಕಿನ್ ಸೀಡ್ಸ್ ಎಲ್ಲ ಹಾಕ್ತಾರೆ. ಸೊ ನಾನು ಇದೇ ಬೇಕು ಒರ್ಜಿನ್ ಟೇಸ್ಟ್ ಬರಲಿ ಅಂದ್ಬಿಟ್ಟು ನಾನು ಪೈನ್ ನಟ್ಸ್ನ ಆರ್ಡ್ರ್ ಮಾಡಿ ಪರ್ಚೇಸ್ ಮಾಡಿದ್ದೀನಿ. ಸೊ ಹಿಂಗಿರುತ್ತಿದ್ದು ತುಂಬ ಎಕ್ಸ್ಪೆನ್ಸಿವ್. ಈ 100 ಗ್ರಾಮ್ಗೆ 600 or 700 ರುಪೀಸ್ ಇದೆ. ಗಾರ್ಲಿಕ್ ಹಾಕ್ತಾಯಿದ್ದೀನಿ ಗೈಸ್ ಇವಾಗ. ಬೆಸಲ್ ಲೀವ್ಸು, ಆಮೇಲೆ ಗಾರ್ಲಿಕ್ಕು, ಪೈನ್ ನಟ್ಸ್, ಪರ್ಮೆಸನ್ ಚೀಸ್ ಹಾಕ್ತಾಯಿದ್ದೀನಿ. ಇದು ತುಂಬ ಎಕ್ಸ್ಪೆನ್ಸಿವ್ ಈ ಚೀಸು. ನೋಡಿ ಹಿಂಗಿರುತ್ತೆ. ಇಷ್ಟಕ್ಕೆ 400 or 500 ಏನೋ ಇದೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಅಪ್ಪ, ನನಗಿಂತ ಜಾಸ್ತಿ ನೀವೇ ಎಂಜಾಯ್ ಮಾಡ್ತಾ ಇದ್ದೀರಾ. ಹಾಂ ಆಯ್ತು ಏನೋ ಒಂದು ಆಯ್ತು ಆಂಟಿ. ಥ್ಯಾಂಕ್ ಯು ಬಾಯ್. ಸಾಲ್ಟ್ ಹಾಕ್ತಾಯಿದ್ದೀನಿ ಒಂಚೂರು, ಲೈಟಾಗಿ ಗ್ರೈಂಡ್ ಮಾಡಿ. ಬ್ಲ್ಯಾಕ್ ಪೆಪ್ಪರ್, ಆದಷ್ಟು ವೈಟ್ ಪೆಪ್ಪರ್ ಹಾಕಿ. ಆಲಿವ್ ಆಯಿಲ್ ತುಂಬ ಇಂಪಾರ್ಟೆಂಟು. ಚೂರು ಚೀಸ್ ಹಾಕುವ, ಪಾರ್ಮೆಸನ್ ಚೀಸ್. ಗಮ್ ಅಂತಿದೆ. ಆಯಿತು ಆಲ್ಮೋಸ್ಟ್. ಇವಾಗ ಮೇನ್ ಇಂಗ್ರೀಡಿಯೆಂಟ್ ಪೆಸ್ತೋ ಹಾಕೋದು. ರೈಸ್ ಆಲ್ಮೋಸ್ಟ್ ನೋಡಿ ಆಗಿದೆ. ಪೆಸ್ತೋ ಆ್ಯಂಡ್ ಸ್ಪೆಗೆಟಿ. ರೈಸ್ ಫೈನಲಿ ಪೆಸ್ತೋ ಸ್ಪೆಗೆಟಿ ರೆಡಿ ಆಗಿದೆ. ಗೈಸ್ ನಾನು ಏನು ಮಾಡಿದೆ, ಏನು ಆ್ಯಕ್ಚುಲಿ ವ್ಲಾಗು ಪೆಸ್ತೋ ಸ್ಪೆಗೆಟಿ ಎಲ್ಲ ಮಾಡಿ ಅದಾದಮೇಲೆ ವ್ಲಾಗ್ ಕಂಟಿನ್ಯೂ ಮಾಡಿಲ್ಲ, ಯಾಕಂದರೆ ಕುಕಿಂಗ್ ಎಲ್ಲ ಇತ್ತು. ಸೊ ನಾನು ಅಲ್ಲಿಂದ ಅದು ಇದು ಅಂತೆಲ್ಲ ಸ್ಟ್ರೆಸ್ ಆಗಿಬಿಟ್ಟಿದ್ದೆ, ಅದು ಇದೆಲ್ಲ ಮಿಸ್ ಆಗೋಯಿತು. ಸೊ ನಾನೇನು ವ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ. ಆಮೇಲೆ ಎಲ್ಲ ಕಂಪ್ಲೀಟ್ಲಿ ಸ್ಯಾಮ್ದು ಫ್ಯಾಮಿಲಿ ಎಲ್ಲ ವ್ಲಾಗ್ ಇತ್ತು. ಸೊ ಅಫ್ಕೋರ್ಸ್ ಅವ್ನ ವ್ಲಾಗಲ್ಲೆಲ್ಲ ಬರುತ್ತೆ. ಸೊ ನಾನು ಜಾಸ್ತಿ ಅದೆಲ್ಲ ವ್ಲಾಗ್ ಮಾಡೋಕ್ಕೆ ಹೋಗಿಲ್ಲ ಲಿಟ್ರಲಿ. ಸೊ ಆಮೇಲೆ ಆದರೂ ನನ್ನ ವ್ಲಾಗಲ್ಲಿ ಗಿಫ್ಟ್ ಏನು ಅಂತದು ಹೇಳಬೇಕಲ್ವಾ. ಹೆಂಗಾದ್ರೂ ಅವ್ನ ವ್ಲಾಗಲ್ಲಿ ನೋಡಿರ್ತೀರ ಎಲ್ಲರೂ, ಫಸ್ಟ್ ವ್ಲಾಗ್ ಅವನದೇ ಬರೋದು. ಸೊ ಬಟ್ ಆದರೂ ನನ್ನ ವ್ಲಾಗಲ್ಲಿ ನನಗೆ ನಮ್ಮಮ್ಮ ಗೋಲ್ಡ್ ಬ್ರಾಸ್ಲೆಟ್ ಕೊಡಿಸಿದ್ದಾರೆ ಗೈಸ್. ಹೇಳಬೇಕೋ ಬೇಡವೋ ಗೊತ್ತಿಲ್ಲ, ಬಟ್ ಐ ಆಮ್ ಟೆಲ್ಲಿಂಗ್. ನೋಡಿರ್ತೀರ ಒಂದು ಲಾಸ್ಟ್ 1 year ವ್ಲಾಗಲ್ಲೆಲ್ಲ ನನ್ನ ಕೈಲಿ ಯಾವಾಗಲೂ ಒಂದು ಬ್ರಾಸ್ಲೆಟ್ ಇರೋದು. ಆ ಬ್ರಾಸ್ಲೆಟ್ ಅನ್ಫಾರ್ಚುನೇಟ್ಲಿ ಏನೋ ಆಯಿತು. ಐ ಡೋಂಟ್ ವಾಂಟ್ ಟು ಎಕ್ಸ್ಪ್ಲೇನ್ ಅಬೌಟ್ ದಟ್. ಏನೋ ಆಯಿತು. ಅದಾದಮೇಲೆ ನನ್ನ ಹತ್ರ ಗೋಲ್ಡೇ ಇಲ್ಲ ಗೈಸ್. ನಾನು ಹೇಳ್ತಿಲ್ಲ, ಹೋಲ್ 1 year ಲಾಸ್ಟ್ ಜಾನ್ ಆಫ್ ಫೆಬ್ರಿಗೆ ನಾನು ಗೋಲ್ಡ್ ತೊಗೊಂಡಿದ್ದೆ. ಅದಾದಮೇಲೆ ನಾನು ಒಂದು ಗೋಲ್ಡ್ ಪರ್ಚೇಸ್ ಮಾಡಿಲ್ಲ. ಅಷ್ಟು ಗೋಲ್ಡ್ ಸೇವಿಂಗ್ಸ್ ಮಾಡೋಳು. ಲಿಟ್ರಲಿ ಎಲ್ಲ ಲಾಸ್ಟ್ ಆಯಿತು ಅನ್ಫಾರ್ಚುನೇಟ್ಲಿ. ಏನಕ್ಕೆ ಅಂತಲೇ ಹೇಳಲ್ಲ, ಏನು ಎತ್ತ ಅಂತಲೂ ಹೇಳಲ್ಲ. ಐ ಡೋಂಟ್ ವಾಂಟ್ ಟು ಅದ್ರ ಬಗ್ಗೆ ಹೇಳೋಕ್ಕೆ ಇಷ್ಟ ಇಲ್ಲ. ಆಲ್ಮೋಸ್ಟ್ ಗೋಲ್ಡ್ ಬಗ್ಗೆ ಹೇಳ್ತಾ ಇದ್ದೀನಿ. ಗೋಲ್ಡ್ ಹಿಂಗೆಲ್ಲ ಆಯಿತು. ಸೊ ಅದಾದಮೇಲೆ ನಾನು ಯಾವ ಗೋಲ್ಡು ಪರ್ಚೇಸೇ ಮಾಡಿಲ್ಲ. ನನಗೆ ಅದ್ರ ಮೇಲೆ ಹಿಂಗಾಗೋಯ್ತು ಅಂದರೆ ನಾನು ಗೋಲ್ಡ್ ಎಲ್ಲ ಪರ್ಚೇಸ್ ಮಾಡಿ ಏನೂ ಇಲ್ದಂಗೆ ಆಯ್ತಲ್ಲ ಅನ್ನೋ ಒಂದು ಫೀಲ್ ಇತ್ತು ಯಾವಾಗಲೂ. ಸೊ ಈ ವರ್ಷ ಅಂದ್ಕೊಂಡೆ ಓಕೆ ಬೇಡ, ಇವಾಗ ಬೇಕಾಗಿರೋದು ಐಟಮ್ಸ್ ತೊಗೋಬೇಕು. ಯಾಕಂದರೆ ನನಗೆ ಸ್ಟುಡಿಯೋ ಸೆಟಪ್ಪು, ನನ್ನ ಸ್ಟುಡಿಯೋಗೆ ಆಗ್ತಿರೋ ಇನ್ವೆಸ್ಟ್ಮೆಂಟ್ ಎಲ್ಲ ತುಂಬ ಆಗ್ತಿದೆ. ಸೊ ಅದರಿಂದ ಮತ್ತೆ ನಾನು ಬೇರೆ ಕಡೆ ಏನೂ ಸೇವಿಂಗ್ಸ್ ಮಾಡೋಕ್ಕಾಗ್ತಿಲ್ಲ. ಟು ಬಿ ಆನೆಸ್ಟ್ ನಿಜ ಹೇಳ್ತಾ ಇದ್ದೀನಿ. ಏನೇನೋ ಸೇವಿಂಗ್ಸ್ ಅಂತಾರಲ್ಲ, ನನಗೆ ಸೇವಿಂಗ್ಸ್ ಮಾಡೋಕ್ಕೆ ಆಗ್ತಿಲ್ಲ. ಇವಾಗ ಕಾಲೇಜ್ ಫೀಸು ಕಮ್ಮಿ ಅಲ್ಲ, ನಿಮಗೂ ಆಲ್ರೆಡಿ ಲಾಸ್ಟ್ ಬ್ಲಾಗಲ್ಲೆಲ್ಲ ಹೇಳಿರ್ತೀನಿ ಎಷ್ಟು ಫೀಸ್ ಇದೆ ನಂದು. ಕಾಲೇಜ್ ಫೀಸ್ ಆಯಿತು, ಅದು ಇದು ಆದಾಗ ನನಗೆ ಪರ್ಸ್ನಲ್ ಸೇವಿಂಗ್ಸ್ ಏನೂ ಆಗ್ತಿಲ್ಲ. ಬಟ್ ವಾಟ್ ಐ ಆಮ್ ಡೂಯಿಂಗ್ ಇಸ್ ಐ ಆಮ್ ಇನ್ವೆಸ್ಟಿಂಗ್ ಇನ್ ಮೈ ಓನ್. ನನ್ನ ನಾಲೆಜಲ್ಲಿ ಇನ್ವೆಸ್ಟ್ ಮಾಡ್ಕೋತಾ ಇದ್ದೀನಿ. ಎಜುಕೇಷನ್ ಈಸ್ ಎ ಇನ್ವೆಸ್ಟ್ಮೆಂಟ್ ಆ್ಯಂಡ್ ವಾಟ್ ಎವರ್ ನನ್ನ ಸ್ಟುಡಿಯೋಗೆ ಹಾಕ್ತೀನಿ ಅದು ಇದೆ ಇನ್ವೆಸ್ಟ್ಮೆಂಟ್ ಅಲ್ವಾ. ಸೊ ಆ ಥರ ಇರೋದ್ರಿಂದ ನನಗೇನೋ ಪರ್ಸ್ನಲ್ ಸೇವಿಂಗ್ಸ್ ಆಗ್ತಿಲ್ಲ. ಬಟ್ ನನಗೆ ಗೋಲ್ಡು ಬರುತ್ತೆ ಬರ್ಡೇಗೆ ಅಂತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ನಮ್ಮಮ್ಮ ಏನು ಮಾಡಿದ್ರು, ಏನೋ ಚಿಕ್ಕ ಗಿಫ್ಟು ಬೇಜಾರು ಮಾಡ್ಕೊಂಡು ನಾನು ಬಟ್ಟೆ ಕೊಡ್ತಾರೆ. ಬಟ್ ಏನಿಗೆ ಬೇಜಾರಾಗಬೇಕು, ನನಗೆ ಹೇಳ್ತಿಲ್ವ ಗೈಸ್. ನನಗೆ ಬರ್ಡೇಸ್ ಅಂತ ಬಂದಾಗ ಗಿಫ್ಟೆಲ್ಲ ಎಕ್ಸ್ಪೆಕ್ಟ್ ಮಾಡಲ್ಲ. ಆ್ಯಂಡ್ ಟು ಬಿ ಆನೆಸ್ಟ್ ಫಾರ್ ದಿ ಫಸ್ಟ್ ಟೈಮ್ ನನಗೆ ಇಷ್ಟು ಗಿಫ್ಟ್ಸ್ ಬಂದಿರೋದು ನಿಜ ಹೇಳ್ಬೇಕಂದ್ರೆ. ಫಾರ್ ದಿ ಫಸ್ಟ್ ಟೈಮ್ ಅಷ್ಟೊಂದು ಗಿಫ್ಟ್ಸ್ ಎಲ್ಲ ಬರೋಲ್ಲ. ಬಂದರೆ ಬೇಸಿಕ್ ನಮ್ಮ ಮಮ್ಮಿ ಡ್ಯಾಡಿ ಎಲ್ಲ ಕೊಡ್ತಾರೆ. ನಿಜ ಹೇಳ್ಬೇಕಂದ್ರೆ ಮಮ್ಮಿ ಡ್ಯಾಡಿ ಎಲ್ಲ ಕೊಡ್ತಾರೆ. ಫ್ರೆಂಡ್ಸ್ ಡ್ರೆಸ್ಸು. ಆಮೇಲೆ ಸಮೀರ್ ಯಾವಾಗಲೂ, ಟು ಬಿ ಆನೆಸ್ಟ್ ಸಮೀರ್ ಯಾವಾಗಲೂ ನನಗೆ 2 years ಆಯ್ತು. ಲಾಸ್ಟ್ 2 years ಮಾತ್ರ ಇರಲಿಲ್ಲ. ಅದಕ್ಕೆ ಮುಂಚೆ ಎಲ್ಲ ಸೆಲೆಬ್ರೇಷನ್ಗೆಲ್ಲ 2 years ಇರಲಿಲ್ಲ. ಅದಕ್ಕೆ ಮುಂಚೆ ಎಲ್ಲ ನನಗೆ ಒಂದು ಗೋಲ್ಡ್ ರಿಂಗು, ಬಟ್ಟೆ, ಏನಾದರೂ ಒಂದು ಬೇಸಿಕ್ ಎಲ್ಲರೂ ಕೊಡ್ತಾಯಿದ್ರು.
ಸೊ ಏನಾಗುತ್ತೆ ವರ್ಷ ವರ್ಷ ಗ್ರೋತ್ ಆಗ್ತಾ 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 ಗಿಫ್ಟ್ ಎಕ್ಸ್ಪೆಕ್ಟೇಷನ್ಸ್ ಆಗಿಬಿಡುತ್ತೆ ಅಂತ ಹೇಳ್ತಾರಲ್ಲ ಆ ಥರ. ಬಟ್ ನನಗೆ ಆ ಥರ ಇಲ್ಲ, ನಂಗೆ ಅದು ಬರಲೂಬಾರ್ದು ಅಂತ ಹೇಳ್ತೀನಿ. ಬಿಕಾಸ್ ಏನಾಗ್ಬಿಡುತ್ತೆ, ಎಕ್ಸ್ಪೆಕ್ಟೇಷನ್ ಇದ್ದಷ್ಟು ಹರ್ಟ್ ಆಗುತ್ತಂತೆ. ಸೊ ಅದಕ್ಕೆ ನಾನು ಅದು ಲಾಸ್ಟ್ ಇಯರ್ಗೆ ಎಂಡ್ ಮಾಡಿಬಿಟ್ಟಿದ್ದೀನಿ. ಐ ಡೋಂಟ್ ವಾಂಟ್ ಟು ಎಕ್ಸ್ಪೆಕ್ಟ್ ಎನಿಥಿಂಗ್ ಫ್ರಮ್ ಎನಿವನ್ ಅನ್ನೊಂದು ಥಾಟಲ್ಲೇ ಇರೋದು ನಾನು. ಬಂದ ಖುಷಿಯಿಂದ ನಾನು ಆ ಒಂದು ಮೂಮೆಂಟ್ ನನ್ನ ಜೊತೆ ಇದ್ದರೆ ಅದೇ ಖುಷಿ ನನಗೆ. ನಂಗೆ ಗಿಫ್ಟ್ಸ್ ಎಲ್ಲ ಇಂಪಾರ್ಟೆಂಟ್ ಇರಲ್ಲ, ಬಟ್ ಅವರು ಹಾಕೋ ಎಫರ್ಟ್ಸ್ ಇದೆಯಲ್ಲ ಅದಕ್ಕೆ ನಾನು ತುಂಬ ಥ್ಯಾಂಕ್ ಯು. ಆ್ಯಂಡ್ ಎಲ್ಲರೂ ಆಲ್ಮೋಸ್ಟ್ ಎಲ್ಲ ಗರ್ಲ್ಸ್, ಪೂಜಾ ಎಲ್ಲರೂ ಬಂದಿದ್ರು. ಸೊ ಎಲ್ಲರಿಗೂ ಥ್ಯಾಂಕ್ ಯು. ಎಲ್ಲ ಗರ್ಲ್ಸ್ ಗೈಸ್, ಐ ಡೋಂಟ್ ವಾಂಟ್ ಟು ಮೆನ್ಷನ್ ಎಸ್ಪೆಷಲ್ ಇವ್ರ ನೇಮ್ ಅವ್ರ ನೇಮ್ ಅಂತಲ್ಲ. ಎವ್ರಿ ಒನ್ಸ್ ಎಫರ್ಟ್ ಮ್ಯಾಟರ್ ಆಗುತ್ತೆ. ಇಷ್ಟಿಷ್ಟು ಹಾಕಿದ್ರು ಎಲ್ಲರ ಎಫರ್ಟ್ಸ್ ಮ್ಯಾಟರ್ ಆಗುತ್ತೆ. ಸೊ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ವ್ಲಾಗ್ ಸ್ವಲ್ಪ ಲೇಟಾಗಿ ಬರುತ್ತೆ, ಇವತ್ತು ಬರ್ಡೇ ಆಗಿರೋದಲ್ವ, ಸೊ ನಾಳೆ ವ್ಲಾಗ್ ಬರುತ್ತೆ. ಥ್ಯಾಂಕ್ ಯು ಸೋ ಮಚ್. ಸಿ ಯು ನೆಕ್ಸ್ಟ್ ಕುಕಿಂಗ್ ವ್ಲಾಗ್ ಏನು ಅಂತ ನೋಡಿ. ಇವತ್ತು ಸ್ಪೆಗೆಟಿದೆಲ್ಲ ಆ್ಯಡ್ ಆಗಿದೆ. ಇವತ್ತಿಂದಂತೂ ವ್ಲಾಗ್ ಹೆಂಗೆ ಆಗಿದೆ ಗೊತ್ತಿಲ್ಲ. ನಿನ್ನೆಯಿಂದ ವ್ಲಾಗ್ ಮಾಡಿರೋದು ನಾನು, ಎಂಡೇ ಆಗಿಲ್ವೇನೋ. ಸೊ ಅದೇನೇನು ಇದೆಯೋ ಗೊತ್ತಿಲ್ಲ, ಮಿಸ್ ಆಗಿದೆ. ಸೊ ಎಲ್ಲ ಎಡಿಟ್ ಮಾಡಿ ಕಟ್ಸ್ ಮಾಡಿ ಎಲ್ಲ ಮಾಡಿ ವ್ಲಾಗ್ ಅಪ್ಲೋಡ್ ಮಾಡಬೇಕು. ಎನಿಯೋ ಥ್ಯಾಂಕ್ ಯು ಸೋ ಮಚ್ ಫಾರ್ ಎವ್ರಿ ಒನ್. ಯಾರ್ಯಾರೆಲ್ಲ ನನಗೆ ವಿಶ್ ಮಾಡಿದ್ದೀರೋ ಅವ್ರಿಗೆಲ್ಲ ಥ್ಯಾಂಕ್ ಯು. ಈ ವ್ಲಾಗ್ ಇಷ್ಟ ಆಗಿದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ ವಿತ್ ಕುಕಿಂಗ್ ಸಮಥಿಂಗ್ ನ್ಯೂ ವ್ಲಾಗ್. ಬಾಯ್.